ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮಗೆ ಅಥವಾ ನಿಮ್ಮ ಮನೆಯವರಲ್ಲಿ ಯಾರಿಗಾದರೂ ಮಧುಮೇಹ ಇದೆಯೇ? ಹಾಗಿದ್ದರೆ ಇಂದಿನ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ. ಏಕೆಂದರೆ ಮಧುಮೇಹವನ್ನು ನಿಯಂತ್ರಣದಲ್ಲಿಡಲು ಕೇವಲ ಔಷಧಿ ಸೇವಿಸಿದರೆ ಸಾಕಾಗುವುದಿಲ್ಲ. ಪ್ರತಿದಿನ ನೀವು ಯಾವ ಆಹಾರವನ್ನು ತಿನ್ನುತ್ತೀರಿ, ಯಾವ ಸಮಯದಲ್ಲಿ ತಿನ್ನುತ್ತೀರಿ, ಎಷ್ಟು ಪ್ರಮಾಣದಲ್ಲಿ ತಿನ್ನುತ್ತೀರಿ ಮತ್ತು ಯಾವ ರೀತಿಯ ಜೀವನ ಶೈಲಿಯನ್ನು ಅನುಸರಿಸುತ್ತೀರಿ ಎಂಬುದೇ ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಬಹಳ ಮಟ್ಟಿಗೆ ನಿರ್ಧರಿಸುತ್ತದೆ. ಅನೇಕ ಜನರು ಒಂದು ದೊಡ್ಡ ತಪ್ಪು ಮಾಡುತ್ತಾರೆ. ಸಕ್ಕರೆ ತಿನ್ನುವುದನ್ನು ಬಿಟ್ಟರೆ ಸಾಕು, ಮಧುಮೇಹ ಸಂಪೂರ್ಣ ನಿಯಂತ್ರಣಕ್ಕೆ ಬರುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ನಿಜವಾದ ವಿಷಯ ಅದಕ್ಕಿಂತ ಭಿನ್ನವಾಗಿದೆ. ಸಿಹಿ ಪದಾರ್ಥಗಳಷ್ಟೇ ಅಲ್ಲ, ನಾವು ಪ್ರತಿದಿನ ಸೇವಿಸುವ ಅಕ್ಕಿ, ರೊಟ್ಟಿ, ಆಲೂಗಡ್ಡೆ, ಜ್ಯೂಸ್, ಬಿಸ್ಕೆಟ್, ಬೇಕರಿ ಪದಾರ್ಥಗಳು, ಎಣ್ಣೆಯಲ್ಲಿ ಕರಿದ ತಿಂಡಿಗಳು ಮತ್ತು ಊಟ ಮಾಡುವ ಸಮಯ ಕೂಡ ರಕ್ತದಲ್ಲಿನ ಸಕ್ಕರೆಯ ಮೇಲೆ ಪರಿಣಾಮ ಬೀರುತ್ತದೆ. ಕೆಲವೊಮ್ಮೆ ಆರೋಗ್ಯಕರವೆಂದು ನಾವು ಭಾವಿಸಿ ತಿನ್ನುವ ಕೆಲವು ಆಹಾರಗಳು ಸಕ್ಕರೆಯ ಮಟ್ಟವನ್ನು ವೇಗವಾಗಿ ಹೆಚ್ಚಿಸಬಹುದು. ಇನ್ನೊಂದು ಮುಖ್ಯ ವಿಷಯವೆಂದರೆ, ಮಧುಮೇಹವನ್ನು ನಿರ್ಲಕ್ಷಿಸಿದರೆ ಅದು ಕೇವಲ ರಕ್ತದಲ್ಲಿನ ಸಕ್ಕರೆಯನ್ನು ಹೆಚ್ಚಿಸುವುದಲ್ಲ. ದೀರ್ಘಕಾಲದವರೆಗೆ ನಿಯಂತ್ರಣದಲ್ಲಿರದ ಮಧುಮೇಹವು ಹೃದಯ, ಮೂತ್ರಪಿಂಡ, ಕಣ್ಣುಗಳು, ನರಗಳು ಮತ್ತು ಪಾದಗಳ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮ ಬೀರಬಹುದು. ಆದರೆ ಸ್ನೇಹಿತರೆ, ಸಂತೋಷದ ಸಂಗತಿ ಏನೆಂದರೆ, ಸರಿಯಾದ ಆಹಾರ ಪದ್ಧತಿ, ನಿಯಮಿತ ವ್ಯಾಯಾಮ, ಸಾಕಷ್ಟು ನಿದ್ರೆ ಮತ್ತು ವೈದ್ಯರ ಸಲಹೆಯಂತೆ ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ ಅನೇಕ ಜನರು ತಮ್ಮ ಮಧುಮೇಹವನ್ನು ಉತ್ತಮವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಆರೋಗ್ಯಕರ ಜೀವನ ನಡೆಸುತ್ತಿದ್ದಾರೆ. ಇಂದಿನ ಈ ವಿಡಿಯೋದಲ್ಲಿ ವೈದ್ಯರು ಮತ್ತು ಪೌಷ್ಟಿಕ ತಜ್ಞರು ಸಾಮಾನ್ಯವಾಗಿ ಶಿಫಾರಸು ಮಾಡುವ 20 ಪ್ರಮುಖ ಆಹಾರ ನಿಯಮಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ಇವುಗಳಲ್ಲಿ ಕೆಲವು ನಿಯಮಗಳು ನಿಮಗೆ ಈಗಾಗಲೇ ಗೊತ್ತಿರಬಹುದು, ಆದರೆ ಕೆಲವು ಸಲಹೆಗಳು ನಿಮ್ಮ ದೈನಂದಿನ ಆಹಾರ ಪದ್ಧತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ವಿಶೇಷವಾಗಿ ಕೊನೆಯ ನಿಯಮವನ್ನು ಅನೇಕ ಜನರು ನಿರ್ಲಕ್ಷಿಸುತ್ತಾರೆ, ಆದರೆ ಅದೇ ನಿಯಮವು ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡಲು ಬಹಳ ಮುಖ್ಯವಾಗಿರಬಹುದು. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಆರೋಗ್ಯಕರ ಜೀವನದತ್ತ ಮೊದಲ ಹೆಜ್ಜೆ ಇಡೋಣ. ಈ 20 ಪ್ರಮುಖ ಆಹಾರ ನಿಯಮಗಳು ಯಾವುವು ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ನಿಯಮ 1. ಊಟವನ್ನು ಎಂದಿಗೂ ಬಿಡಬೇಡಿ. ಮಧುಮೇಹ ಇರುವವರು ಮಾಡುವ ಸಾಮಾನ್ಯ ತಪ್ಪುಗಳಲ್ಲಿ ಒಂದೆಂದರೆ, ಕಡಿಮೆ ತಿಂದರೆ ಸಕ್ಕರೆ ಕಡಿಮೆ ಆಗುತ್ತದೆ ಎಂಬ ತಪ್ಪು ಕಲ್ಪನೆಯಿಂದ ಬೆಳಗಿನ ಉಪಹಾರ ಅಥವಾ ಮಧ್ಯಾಹ್ನದ ಊಟವನ್ನು ಬಿಡುವುದು. ಆದರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೀವು ದೀರ್ಘ ಸಮಯ ಊಟ ಮಾಡದೇ ಇದ್ದರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಏರುಪೇರು ಉಂಟಾಗಬಹುದು. ಜೊತೆಗೆ ತುಂಬ ಹಸಿವಾಗುವುದರಿಂದ ಮುಂದಿನ ಊಟದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ತಿನ್ನುವ ಸಾಧ್ಯತೆ ಹೆಚ್ಚಾಗುತ್ತದೆ. ಇದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಏಕಾಏಕಿ ಹೆಚ್ಚಾಗಬಹುದು. ಕೆಲವರಿಗೆ ತಲೆಸುತ್ತು, ಆಯಾಸ, ಕೈನಡುಕ ಅಥವಾ ದೌರ್ಬಲ್ಯವು ಕಾಣಿಸಬಹುದು. ವಿಶೇಷವಾಗಿ ಅವರು ಮಧುಮೇಹದ ಔಷಧಿ ಅಥವಾ ಇನ್ಸುಲಿನ್ ಬಳಸುತ್ತಿದ್ದರೆ. ಆದ್ದರಿಂದ ದಿನದಲ್ಲಿ 3 ಮುಖ್ಯ ಊಟಗಳನ್ನು ಸಾಧ್ಯವಾದಷ್ಟು ಪ್ರತಿದಿನ ನಿರ್ದಿಷ್ಟ ಸಮಯದಲ್ಲಿ ಮಾಡಿ. ಮಧ್ಯದಲ್ಲಿ ಹಸಿವಾದರೆ ವೈದ್ಯರು ಅಥವಾ ಪೌಷ್ಟಿಕ ತಜ್ಞರ ಸಲಹೆಯಂತೆ ಒಂದು ಹಣ್ಣು, ನೆನೆಸಿದ ಬಾದಾಮಿ, ಹುರಿದ ಕಡಲೆ ಅಥವಾ ಸಕ್ಕರೆ ಇಲ್ಲದ ಮೊಸರು ಮುಂತಾದ ಆರೋಗ್ಯಕರ ತಿಂಡಿಗಳನ್ನು ಆಯ್ಕೆ ಮಾಡಬಹುದು. ನಿಯಮಿತ ಸಮಯಕ್ಕೆ ಸಮತೋಲಿತ ಪ್ರಮಾಣದಲ್ಲಿ ಊಟ ಮಾಡುವ ಅಭ್ಯಾಸವು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಹೆಚ್ಚು ಸ್ಥಿರವಾಗಿರಿಸಲು ಸಹಾಯ ಮಾಡುತ್ತದೆ ಮತ್ತು ಅನಗತ್ಯವಾಗಿ ಹೆಚ್ಚು ತಿನ್ನುವುದನ್ನು ತಡೆಯುತ್ತದೆ. ಹೀಗಾಗಿ ಊಟವನ್ನು ಬಿಡುವುದು ಪರಿಹಾರವಲ್ಲ. ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಮತ್ತು ಸಮತೋಲಿತ ಆಹಾರ ಸೇವಿಸುವುದೇ ಮಧುಮೇಹ ನಿಯಂತ್ರಣದ ಮೊದಲ ಹೆಜ್ಜೆಯಾಗಿದೆ. ನಿಯಮ 2. ಒಂದೇ ಬಾರಿ ಹೊಟ್ಟೆ ತುಂಬ ತಿನ್ನಬೇಡಿ. ಮಧುಮೇಹ ಇರುವವರು ಗಮನಿಸಬೇಕಾದ ಮತ್ತೊಂದು ಪ್ರಮುಖ ನಿಯಮವೆಂದರೆ, ಒಂದೇ ಬಾರಿ ಅತಿಯಾಗಿ ಹೊಟ್ಟೆ ತುಂಬ ಊಟ ಮಾಡಬಾರದು. ಕೆಲವರು ಬೆಳಗ್ಗೆ ಅಥವಾ ಮಧ್ಯಾಹ್ನ ಸರಿಯಾಗಿ ಊಟ ಮಾಡದೆ ನಂತರ ತುಂಬ ಹಸಿವಾಗಿ ಒಂದೇ ಬಾರಿ ಹೆಚ್ಚು ಆಹಾರ ಸೇವಿಸುತ್ತಾರೆ. ಆದರೆ ಈ ಅಭ್ಯಾಸವು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಬಹಳ ವೇಗವಾಗಿ ಹೆಚ್ಚಿಸಬಹುದು. ವಿಶೇಷವಾಗಿ ಅಕ್ಕಿ ಅಂದರೆ ಅನ್ನ, ರೊಟ್ಟಿ ಅಥವಾ ಇತರ ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರವನ್ನು ಒಂದೇ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ದೇಹದಲ್ಲಿ ಗ್ಲೂಕೋಸ್ ಪ್ರಮಾಣ ತಕ್ಷಣವೇ ಏರಬಹುದು. ಇದರಿಂದ ಮೆದೋಜೀರಕ ಗ್ರಂಥಿಯ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗುತ್ತದೆ ಮತ್ತು ಮಧುಮೇಹವನ್ನು ನಿಯಂತ್ರಣದಲ್ಲಿಡುವುದು ಕಷ್ಟವಾಗಬಹುದು. ಆದ್ದರಿಂದ ದಿನವಿಡೀ ಆಹಾರವನ್ನು ಸಮತೋಲನದಿಂದ ಮತ್ತು ಮಿತ ಪ್ರಮಾಣದಲ್ಲಿ ಸೇವಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ.
ನಿಮ್ಮ ವೈದ್ಯರು ಅಥವಾ ಪೌಷ್ಟಿಕ ತಜ್ಞರು ಸಲಹೆ ನೀಡಿದರೆ ದಿನದ ಆಹಾರವನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಭಜಿಸಿ ಸೇವಿಸುವುದು ಕೆಲವರಿಗೆ ಉಪಯುಕ್ತವಾಗಬಹುದು. ಜೊತೆಗೆ ಪ್ರತಿಯೊಂದು ಊಟದಲ್ಲೂ ತರಕಾರಿಗಳು, ಸಾಕಷ್ಟು ಪ್ರೋಟೀನ್, ನಾರಿನ ಅಂಶವಿರುವ ಆಹಾರ ಮತ್ತು ಮಿತ ಪ್ರಮಾಣದ ಧಾನ್ಯಗಳನ್ನು ಸೇರಿಸುವುದರಿಂದ ಹೊಟ್ಟೆ ಹೆಚ್ಚು ಸಮಯ ತುಂಬಿರುವ ಅನುಭವವಾಗುತ್ತದೆ. ಇದರಿಂದ ಅತಿಯಾಗಿ ತಿನ್ನುವ ಅಭ್ಯಾಸ ಕಡಿಮೆ ಆಗುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಹೆಚ್ಚು ಸ್ಥಿರವಾಗಿರಲು ಸಹಾಯ ಮಾಡುತ್ತದೆ. ಆದ್ದರಿಂದ ನೆನಪಿಡಿ, ಮಧುಮೇಹದಲ್ಲಿ ಕೇವಲ ಏನು ತಿನ್ನುತ್ತೀರಿ ಎಂಬುದಷ್ಟೇ ಅಲ್ಲ, ಎಷ್ಟು ಪ್ರಮಾಣದಲ್ಲಿ ತಿನ್ನುತ್ತೀರಿ ಎಂಬುದು ಅಷ್ಟೇ ಮುಖ್ಯ. ಮೂರನೆಯ ನಿಯಮ ಬಂದು ಹಣ್ಣಿನ ಜ್ಯೂಸ್ಗಿಂತ ಸಂಪೂರ್ಣ ಹಣ್ಣು ಉತ್ತಮ. ಅನೇಕ ಜನರು ಹಣ್ಣಿನ ಜ್ಯೂಸ್ ಆರೋಗ್ಯಕರ ಎಂಬುದು ಭಾವಿಸಿ ಪ್ರತಿದಿನ ಕುಡಿಯುತ್ತಾರೆ. ಆದರೆ ಮಧುಮೇಹ ಇರುವವರಿಗೆ ಸಂಪೂರ್ಣ ಹಣ್ಣನ್ನು ತಿನ್ನುವುದು ಸಾಮಾನ್ಯವಾಗಿ ಜ್ಯೂಸ್ಗಿಂತ ಉತ್ತಮ ಆಯ್ಕೆಯಾಗಿದೆ. ಹಣ್ಣನ್ನು ಜ್ಯೂಸ್ ಮಾಡಿದಾಗ ಅದರಲ್ಲಿರುವ ಹೆಚ್ಚಿನ ನಾರಿನಂಶ ಕಡಿಮೆ ಆಗುತ್ತದೆ ಮತ್ತು ಹಣ್ಣಿನಲ್ಲಿರುವ ನೈಸರ್ಗಿಕ ಸಕ್ಕರೆ ದೇಹಕ್ಕೆ ಹೆಚ್ಚು ವೇಗವಾಗಿ ಹೀರಿಕೊಳ್ಳಬಹುದು. ಇದರಿಂದ ಕೆಲವರಲ್ಲಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಬೇಗ ಏರಬಹುದು. ಆದರೆ ಅದೇ ಹಣ್ಣನ್ನು ಸಂಪೂರ್ಣವಾಗಿ ತಿಂದರೆ ಅದರಲ್ಲಿರುವ ನಾರಿನಂಶ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸಲು ಸಹಾಯ ಮಾಡುತ್ತದೆ. ಇದರಿಂದ ಹೊಟ್ಟೆ ಹೆಚ್ಚು ಸಮಯ ತುಂಬಿರುವ ಅನುಭವವಾಗುತ್ತದೆ ಮತ್ತು ಒಂದೇ ಬಾರಿ ಹೆಚ್ಚು ತಿನ್ನುವ ಸಾಧ್ಯತೆಯು ಕಡಿಮೆ ಆಗುತ್ತದೆ. ಉದಾಹರಣೆಗೆ, 1 ಗ್ಲಾಸ್ ಕಿತ್ತಳೆ ಜ್ಯೂಸ್ ಮಾಡಲು 3 ಅಥವಾ 4 ಕಿತ್ತಳೆಗಳು ಬೇಕಾಗಬಹುದು. ಆದರೆ ಒಬ್ಬ ವ್ಯಕ್ತಿ ಒಂದೇ ಬಾರಿ ಅಷ್ಟು ಕಿತ್ತಳೆಗಳನ್ನು ಹಣ್ಣಿನ ರೂಪದಲ್ಲಿ ತಿನ್ನುವುದು ಅಪರೂಪ. ಆದ್ದರಿಂದ ಜ್ಯೂಸ್ ಕುಡಿಯುವುದಕ್ಕಿಂತ ಮಿತ ಪ್ರಮಾಣದಲ್ಲಿ ಸಂಪೂರ್ಣ ಹಣ್ಣನ್ನು ಸೇವಿಸುವುದು ಹೆಚ್ಚು ಸಮತೋಲಿತ ಆಯ್ಕೆಯಾಗಿರಬಹುದು. ಅದರಲ್ಲೂ ಯಾವ ಹಣ್ಣು ನಿಮಗೆ ಸೂಕ್ತ, ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಎಂಬುದು ನಿಮ್ಮ ಆರೋಗ್ಯ ಸ್ಥಿತಿ, ಔಷಧಿ ಮತ್ತು ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣದ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ನಿಮ್ಮ ವೈದ್ಯರು ಅಥವಾ ಪೌಷ್ಟಿಕ ತಜ್ಞರ ಸಲಹೆಯಂತೆ ಹಣ್ಣುಗಳನ್ನು ಆಯ್ಕೆ ಮಾಡಿ ಮತ್ತು ಮಿತ ಪ್ರಮಾಣದಲ್ಲಿ ಸೇವಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ. ಸ್ನೇಹಿತರೆ, 4ನೆಯ ನಿಯಮ ಬಂದು ಬಿಳಿ ಅಕ್ಕಿಯ ಪ್ರಮಾಣವನ್ನು ನಿಯಂತ್ರಿಸಿ. ಮಧುಮೇಹ ಇರುವವರು ಬಿಳಿ ಅಕ್ಕಿಯನ್ನು ಅಂದರೆ ಬಿಳಿ ಅನ್ನವನ್ನು ಸಂಪೂರ್ಣವಾಗಿ ಬಿಡಬೇಕೆಂದಿಲ್ಲ, ಆದರೆ ಅದರ ಪ್ರಮಾಣವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಬಿಳಿ ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಹೆಚ್ಚಿರುವುದರಿಂದ ಅದು ಬೇಗ ಜೀರ್ಣವಾಗಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ತ್ವರಿತವಾಗಿ ಹೆಚ್ಚಿಸಬಹುದು. ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಅನ್ನ ತಿಂದರೆ ಊಟದ ನಂತರ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟ ಏಕಾಏಕಿ ಏರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಅಕ್ಕಿಯನ್ನು ಸಂಪೂರ್ಣವಾಗಿ ತ್ಯಜಿಸುವ ಬದಲು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸಮತೋಲನದಿಂದ ಸೇವಿಸುವುದು ಉತ್ತಮ. ಅದರ ಜೊತೆಗೆ ನಿಮ್ಮ ತಟ್ಟೆಯಲ್ಲಿ ಕೇವಲ ಅಕ್ಕಿ ಮಾತ್ರ ಇರಬಾರದು. ಅಂದರೆ ಅನ್ನದ ಜೊತೆಗೆ ಬೇಳೆ, ಹಸಿರು ಸೊಪ್ಪು, ವಿವಿಧ ತರಕಾರಿಗಳು, ಸಾಂಬಾರ್, ಬೇಳೆ ಸಾರು ಅಥವಾ ಇತರ ನಾರುಯುಕ್ತ ಆಹಾರಗಳನ್ನು ಸೇರಿಸಿ. ನಾರಿನಂಶ ಮತ್ತು ಪ್ರೋಟೀನ್ ಇರುವ ಆಹಾರಗಳು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ತಕ್ಷಣವೇ ಹೆಚ್ಚಾಗುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಸಾಧ್ಯವಾದರೆ ನಿಮ್ಮ ತಟ್ಟೆಯ ಅರ್ಧ ಭಾಗವನ್ನು ತರಕಾರಿಗಳಿಗೆ, ಕಾಲು ಭಾಗವನ್ನು ಅನ್ನಕ್ಕೆ ಮತ್ತು ಉಳಿದ ಕಾಲು ಭಾಗವನ್ನು ಬೇಳೆ ಅಥವಾ ಪ್ರೋಟೀನ್ ಯುಕ್ತ ಆಹಾರಕ್ಕೆ ಮೀಸಲಿಡಿ. ಈ ಸರಳ ವಿಧಾನವು ಊಟವನ್ನು ಹೆಚ್ಚು ಸಮತೋಲನಗೊಳಿಸುತ್ತದೆ, ಹೊಟ್ಟೆ ಹೆಚ್ಚು ಸಮಯ ತುಂಬಿರುವ ಅನುಭವವನ್ನು ನೀಡುತ್ತದೆ ಮತ್ತು ಮಧುಮೇಹವನ್ನು ಉತ್ತಮವಾಗಿ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. 5ನೆಯ ನಿಯಮ ಬಂದು ರಾತ್ರಿ ತುಂಬ ತಡವಾಗಿ ಊಟ ಮಾಡಬೇಡಿ. ಮಧುಮೇಹ ಇರುವವರು ರಾತ್ರಿ ತುಂಬ ತಡವಾಗಿ ಊಟ ಮಾಡುವ ಅಭ್ಯಾಸವನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು. ವಿಶೇಷವಾಗಿ ರಾತ್ರಿ 10 ಅಥವಾ 11 ಗಂಟೆಯ ನಂತರ ಹೆಚ್ಚು ಪ್ರಮಾಣದಲ್ಲಿ ಊಟ ಮಾಡಿದರೆ ದೇಹವು ಆಹಾರವನ್ನು ಸಮರ್ಪಕವಾಗಿ ಜೀರ್ಣಿಸಿಕೊಳ್ಳಲು ಮತ್ತು ಬಳಸಿಕೊಳ್ಳಲು ಕಷ್ಟವಾಗಬಹುದು. ಸ್ನೇಹಿತರೆ, ಈ ಸಮಯದಲ್ಲಿ ದೇಹದ ಚಟುವಟಿಕೆ ಸಾಮಾನ್ಯವಾಗಿ ಕಡಿಮೆ ಆಗಿರುವುದರಿಂದ ಊಟದ ನಂತರ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಹೆಚ್ಚು ಸಮಯ ಹೆಚ್ಚಾಗಿರುವ ಸಾಧ್ಯತೆಯೂ ಇರುತ್ತದೆ. ಜೊತೆಗೆ ತಡವಾಗಿ ಊಟ ಮಾಡುವುದರಿಂದ ಕೆಲವರಿಗೆ ಹೊಟ್ಟೆ ಉಬ್ಬರ, ಅಜೀರ್ಣ, ಎದೆ ಉರಿ ಮತ್ತು ನಿದ್ರೆಯ ಗುಣಮಟ್ಟದ ಮೇಲೂ ಪರಿಣಾಮ ಬೀಳಬಹುದು. ಆದ್ದರಿಂದ ಸಾಧ್ಯವಾದರೆ ಮಲಗುವ 2 ರಿಂದ 3 ಗಂಟೆಗಳ ಮೊದಲು ರಾತ್ರಿ ಊಟವನ್ನು ಮುಗಿಸಿ. ರಾತ್ರಿ ಊಟವನ್ನು ಹಗುರವಾಗಿ ಮತ್ತು ಸಮತೋಲನದಿಂದ ಮಾಡುವುದು ಉತ್ತಮ. ಅತಿಯಾಗಿ ಅನ್ನ, ಕರಿದ ಪದಾರ್ಥಗಳು ಅಥವಾ ಸಿಹಿ ಆಹಾರಗಳನ್ನು ಸೇವಿಸುವುದರ ಬದಲು ಮಿತ ಪ್ರಮಾಣದಲ್ಲಿ ತರಕಾರಿಗಳು, ಬೇಳೆ ಅಥವಾ ಇತರ ಪ್ರೋಟೀನ್ ಯುಕ್ತ ಆಹಾರಗಳನ್ನು ಸೇರಿಸಿ. ಊಟದ ನಂತರ ಸುಮಾರು 10 ರಿಂದ 15 ನಿಮಿಷ ನಿಧಾನವಾಗಿ ನಡೆಯುವುದು ಕೂಡ ಕೆಲವರಿಗೆ ಊಟದ ನಂತರ ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣಕ್ಕೆ ಸಹಾಯಕವಾಗಬಹುದು. ಸ್ನೇಹಿತರೆ, ಗಮನದಲ್ಲಿಡಿ, ರಾತ್ರಿ ಯಾವ ಸಮಯಕ್ಕೆ ಊಟ ಮಾಡುತ್ತೀರಿ ಎಂಬುದು ಎಷ್ಟು ತಿನ್ನುತ್ತೀರಿ ಎಂಬಷ್ಟೇ ಮುಖ್ಯ. ನಿಯಮಿತ ಸಮಯಕ್ಕೆ ಹಗುರವಾದ ರಾತ್ರಿ ಊಟ ಮಾಡುವ ಅಭ್ಯಾಸವು ಮಧುಮೇಹವನ್ನು ಉತ್ತಮವಾಗಿ ನಿಯಂತ್ರಣದಲ್ಲಿ ಇಡಲು ಮತ್ತು
ಉತ್ತಮ ನಿದ್ರೆ ಪಡೆಯಲು ಸಹಾಯ ಮಾಡಬಹುದು. ಸ್ನೇಹಿತರೆ, 6ನೆಯ ನಿಯಮ ಬಂದು ಆರೋಗ್ಯಕರ ಕೊಬ್ಬನ್ನು ಆಯ್ಕೆ ಮಾಡಿ. ಮಧುಮೇಹ ಇರುವವರು ಎಲ್ಲ ರೀತಿಯ ಕೊಬ್ಬನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು ಎಂದು ಅನೇಕರು ಭಾವಿಸುತ್ತಾರೆ. ಆದರೆ ಅದು ಸರಿಯಲ್ಲ. ನಮ್ಮ ದೇಹಕ್ಕೆ ಆರೋಗ್ಯಕರ ಕೊಬ್ಬು ಅಂದರೆ ಹೆಲ್ದಿ ಫ್ಯಾಟ್ಸ್ ಕೂಡ ಅಗತ್ಯವಾಗಿರುತ್ತದೆ. ಸರಿಯಾದ ಪ್ರಮಾಣದಲ್ಲಿ ಆರೋಗ್ಯಕರ ಕೊಬ್ಬನ್ನು ಸೇವಿಸುವುದು ಹೃದಯದ ಆರೋಗ್ಯಕ್ಕೆ ಸಹಾಯಕವಾಗಬಹುದು ಮತ್ತು ಹೆಚ್ಚು ಸಮಯ ಹೊಟ್ಟೆ ತುಂಬಿದ ಅನುಭವವನ್ನು ನೀಡಬಹುದು. ವಿಶೇಷವಾಗಿ ಮಧುಮೇಹ ಇರುವವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಹೆಚ್ಚಿರಬಹುದಾಗಿದ್ದರಿಂದ ಆರೋಗ್ಯಕರ ಕೊಬ್ಬಿನ ಮೂಲಗಳನ್ನು ಆಯ್ಕೆ ಮಾಡುವುದು ಮುಖ್ಯ. ಬಾದಾಮಿ, ವಾಲ್ನಟ್, ಪಿಸ್ತಾ, ಅಗಸೆ ಬೀಜ ಅಂದರೆ ಫ್ಲ್ಯಾಕ್ ಸೀಡ್ಸ್, ಚಿಯಾ ಬೀಜ, ಕುಂಬಳಕಾಯಿ ಬೀಜ ಮತ್ತು ಕಡಲೆಕಾಯಿಯಂತಹ ಆಹಾರಗಳಲ್ಲಿ ಉತ್ತಮ ಕೊಬ್ಬು, ಪ್ರೋಟೀನ್ ಮತ್ತು ನಾರಿನಂಶ ದೊರೆಯುತ್ತದೆ. ಇವುಗಳನ್ನು ಮಿತ ಪ್ರಮಾಣದಲ್ಲಿ ಸೇವಿಸುವುದು ಆರೋಗ್ಯಕರ ಆಹಾರ ಪದ್ಧತಿಯ ಭಾಗವಾಗಬಹುದು. ಆದರೆ ಒಂದು ವಿಷಯ ನೆನಪಿಡಿ, ಇವು ಆರೋಗ್ಯಕರವಾಗಿದ್ದರೂ ಕ್ಯಾಲೋರಿ ಪ್ರಮಾಣ ಹೆಚ್ಚಿರುತ್ತದೆ. ಆದ್ದರಿಂದ ಒಂದೇ ಬಾರಿ ಹೆಚ್ಚು ಪ್ರಮಾಣದಲ್ಲಿ ತಿನ್ನುವ ಬದಲು ದಿನಕ್ಕೆ 1 ಸಣ್ಣ ಹಿಡಿಯಷ್ಟು ಅಥವಾ ವೈದ್ಯರು ಅಥವಾ ಪೌಷ್ಟಿಕ ತಜ್ಞರು ಸೂಚಿಸಿದ ಪ್ರಮಾಣದಲ್ಲಿ ಸೇವಿಸುವುದು ಉತ್ತಮ. ಜೊತೆಗೆ ಹೆಚ್ಚು ಉಪ್ಪು ಅಥವಾ ಸಕ್ಕರೆ ಲೇಪಿತ ಡ್ರೈ ಫ್ರೂಟ್ಸ್ ಬದಲಿಗೆ ಉಪ್ಪು ಸೇರಿಸದ ನೈಸರ್ಗಿಕ ಡ್ರೈ ಫ್ರೂಟ್ಸ್ ಮತ್ತು ಬೀಜಗಳನ್ನು ಆಯ್ಕೆ ಮಾಡುವುದು ಉತ್ತಮ. ನೆನಪಿಡಿ, ಮಧುಮೇಹದಲ್ಲಿ ಕೊಬ್ಬನ್ನು ಸಂಪೂರ್ಣವಾಗಿ ಬಿಡುವುದು ಪರಿಹಾರವಲ್ಲ. ಸರಿಯಾದ ರೀತಿಯ ಆರೋಗ್ಯಕರ ಕೊಬ್ಬನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸುವುದೇ ಉತ್ತಮ ಆಯ್ಕೆಯಾಗಿದೆ. 7ನೆಯ ನಿಯಮ ಬಂದು ಪ್ರತಿದಿನ ಸಾಕಷ್ಟು ನೀರು ಕುಡಿಯಿರಿ. ದೇಹದಲ್ಲಿ ನೀರಿನ ಕೊರತೆ ಉಂಟಾದರೆ ರಕ್ತದಲ್ಲಿನ ಸಕ್ಕರೆಯ ಸಾಂದ್ರತೆ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ದಿನವಿಡೀ ಸಾಕಷ್ಟು ನೀರು ಕುಡಿಯುವುದು ಬಹಳ ಮುಖ್ಯ. ನೀರು ದೇಹವನ್ನು ತೇವವಾಗಿರಿಸಲು, ಜೀರ್ಣಕ್ರಿಯೆಯನ್ನು ಸರಾಗವಾಗಿಡಲು ಮತ್ತು ದೇಹದ ವಿವಿಧ ಕಾರ್ಯಗಳು ಸರಿಯಾಗಿ ನಡೆಯಲು ಸಹಾಯ ಮಾಡುತ್ತದೆ. ದಾಹವಾಗುವವರೆಗೆ ಕಾಯದೆ ದಿನವಿಡೀ ಸ್ವಲ್ಪ ಸ್ವಲ್ಪವಾಗಿ ನೀರು ಕುಡಿಯುವ ಅಭ್ಯಾಸ ಬೆಳೆಸಿಕೊಳ್ಳಿ. ಸಕ್ಕರೆ ಇರುವ ತಂಪು ಪಾನೀಯಗಳು ಅಥವಾ ಸಿಹಿ ಜ್ಯೂಸ್ಗಳ ಬದಲಿಗೆ ಸರಳ ನೀರನ್ನು ಆಯ್ಕೆ ಮಾಡುವುದು ಉತ್ತಮ. ನಿಮ್ಮ ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ಎಷ್ಟು ನೀರು ಕುಡಿಯಬೇಕು ಎಂಬುದರ ಬಗ್ಗೆ ವೈದ್ಯರ ಸಲಹೆ ಪಡುವುದು ಉತ್ತಮ. 8ನೆಯ ನಿಯಮ ಬಂದು ಹೊರಗಿನ ಜಂಕ್ ಫುಡ್ ಕಡಿಮೆ ಮಾಡಿ. ಬರ್ಗರ್, ಪಿಜ್ಜಾ, ಚಿಪ್ಸ್, ಪಫ್ ಮತ್ತು ಇತರ ಫಾಸ್ಟ್ ಫುಡ್ಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚು ಉಪ್ಪು, ಅನಾರೋಗ್ಯಕರ ಕೊಬ್ಬು ಮತ್ತು ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ಇರುತ್ತವೆ. ಇವುಗಳನ್ನು ಆಗಾಗ ಸೇವಿಸುವುದರಿಂದ ತೂಕ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಮತ್ತು ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡುವುದು ಕಷ್ಟವಾಗಬಹುದು. ಜೊತೆಗೆ ಇಂತಹ ಆಹಾರಗಳಲ್ಲಿ ನಾರಿನಂಶ ಮತ್ತು ಅಗತ್ಯ ಪೋಷಕಾಂಶಗಳು ಕಡಿಮೆ ಪ್ರಮಾಣದಲ್ಲಿರುತ್ತವೆ. ಆದ್ದರಿಂದ ಸಾಧ್ಯವಾದಷ್ಟು ಮನೆಯಲ್ಲೇ ತಯಾರಿಸಿದ ತಾಜಾ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ. ಕೆಲವೊಮ್ಮೆ ಹೊರಗಿನ ಆಹಾರ ಸೇವಿಸಿದರೂ ಅದರ ಪ್ರಮಾಣವನ್ನು ಮಿತವಾಗಿಟ್ಟುಕೊಳ್ಳುವುದು ಮತ್ತು ಆರೋಗ್ಯಕರ ಆಯ್ಕೆಗಳನ್ನು ಮಾಡುವುದು ಉತ್ತಮ. ಸ್ನೇಹಿತರೆ, 9ನೆಯ ನಿಯಮ ಬಂದು ಹೆಚ್ಚು ಉಪ್ಪು ಸೇವಿಸಬೇಡಿ. ಮಧುಮೇಹ ಇರುವ ಅನೇಕ ಜನರಿಗೆ ರಕ್ತದೊತ್ತಡ ಸಮಸ್ಯೆಯು ಜೊತೆಯಾಗಿ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಆಹಾರದಲ್ಲಿ ಹೆಚ್ಚು ಉಪ್ಪು ಬಳಸುವುದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವುದು ಮುಖ್ಯ. ಹೆಚ್ಚು ಉಪ್ಪು ಸೇವಿಸುವುದರಿಂದ ರಕ್ತದೊತ್ತಡ ಹೆಚ್ಚಾಗುವ ಅಪಾಯವಿದ್ದು, ಹೃದಯ ಮತ್ತು ಮೂತ್ರಪಿಂಡಗಳ ಮೇಲೂ ಹೆಚ್ಚುವರಿ ಒತ್ತಡ ಉಂಟಾಗಬಹುದು. ವಿಶೇಷವಾಗಿ ಉಪ್ಪಿನಕಾಯಿ, ಪಾಪಡ್, ಪ್ಯಾಕೆಟ್ ಸ್ನ್ಯಾಕ್ಸ್, ಚಿಪ್ಸ್ ಮತ್ತು ಸಂಸ್ಕರಿಸಿದ ಆಹಾರಗಳಲ್ಲಿ ಉಪ್ಪಿನ ಪ್ರಮಾಣ ಹೆಚ್ಚಿರುತ್ತದೆ. ಆದ್ದರಿಂದ ಅಡುಗೆಯಲ್ಲಿ ಉಪ್ಪನ್ನು ಮಿತವಾಗಿ ಬಳಸಿ ಮತ್ತು ತಾಜಾ ಮನೆಯಲ್ಲೇ ತಯಾರಿಸಿದ ಆಹಾರಕ್ಕೆ ಆದ್ಯತೆ ನೀಡಿ. ಸಣ್ಣ ಸಣ್ಣ ಬದಲಾವಣೆಗಳೇ ದೀರ್ಘಾವಧಿಯಲ್ಲಿ ನಿಮ್ಮ ಆರೋಗ್ಯಕ್ಕೆ ದೊಡ್ಡ ಪ್ರಯೋಜನವನ್ನು ನೀಡಬಹುದು. ನಿಯಮ 10. ಆಹಾರದಲ್ಲಿ ವಿವಿಧ ಬಣ್ಣದ ತರಕಾರಿಗಳನ್ನು ಸೇರಿಸಿ. ನಿಮ್ಮ ತಟ್ಟೆಯಲ್ಲಿ ಎಷ್ಟು ಬಣ್ಣದ ತರಕಾರಿಗಳಿರುತ್ತವೆಯೋ ಅಷ್ಟು ವಿಭಿನ್ನ ಪೋಷಕಾಂಶಗಳು ನಿಮ್ಮ ದೇಹಕ್ಕೆ ದೊರೆಯುತ್ತವೆ. ಹಸಿರು ಸೊಪ್ಪುಗಳು, ಕ್ಯಾರೆಟ್, ಬೀಟ್ರೂಟ್, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಬ್ರೊಕೊಲಿ ಮತ್ತು ಇತರ ಬಣ್ಣದ ತರಕಾರಿಗಳಲ್ಲಿ ವಿವಿಧ ರೀತಿಯ ವಿಟಮಿನ್ಗಳು, ಖನಿಜಗಳು ಮತ್ತು ನಾರಿನಂಶ ಸಮೃದ್ಧವಾಗಿರುತ್ತದೆ. ಇವು ದೇಹದ ರೋಗನಿರೋಧಕ ಶಕ್ತಿಯನ್ನು ಬೆಂಬಲಿಸಲು, ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲು ಮತ್ತು ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಜೊತೆಗೆ ನಾರಿನಂಶ ಇರುವ ತರಕಾರಿಗಳು ಹೊಟ್ಟೆ ಹೆಚ್ಚು ಸಮಯ ತುಂಬಿರುವ ಅನುಭವವನ್ನು ನೀಡುವುದರಿಂದ ಅತಿಯಾಗಿ ತಿನ್ನುವ ಸಾಧ್ಯತೆ ಕಡಿಮೆ ಆಗಬಹುದು. ಆದ್ದರಿಂದ ಪ್ರತಿಯೊಂದು ಊಟದಲ್ಲೂ ಕನಿಷ್ಠ 2 ಅಥವಾ 3 ಬಗೆಯ ತರಕಾರಿಗಳನ್ನು ಸೇರಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ. 11ನೆಯ ನಿಯಮ ಬಂದು ಸಿಹಿ ತಿನ್ನಬೇಕೆಂದರೆ ವಿಶೇಷ ಸಂದರ್ಭದಲ್ಲಷ್ಟೇ. ಮಧುಮೇಹ ಇದೆ ಎಂದು ಸಿಹಿಯನ್ನು ಸಂಪೂರ್ಣವಾಗಿ ಜೀವನದಿಂದ ತೆಗೆದುಹಾಕಬೇಕು ಎಂಬುದು ಎಲ್ಲರಿಗೂ ಅನಿವಾರ್ಯ ನಿಯಮವಲ್ಲ. ಆದರೆ ಪ್ರತಿದಿನ ಸಿಹಿ ತಿನ್ನುವ ಅಭ್ಯಾಸವನ್ನು ತಪ್ಪಿಸುವುದು ಮುಖ್ಯ. ಹಬ್ಬ, ಸಮಾರಂಭ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ವೈದ್ಯರು ಅಥವಾ ಪೌಷ್ಟಿಕ ತಜ್ಞರ ಸಲಹೆಯಂತೆ ಮಿತ ಪ್ರಮಾಣದಲ್ಲಿ ಸಿಹಿ ಸೇವಿಸುವುದು ಉತ್ತಮ.
ಒಂದೇ ಬಾರಿ ಹೆಚ್ಚು ಸಿಹಿ ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ವೇಗವಾಗಿ ಏರಬಹುದು. ಸಿಹಿ ಸೇವಿಸದ ದಿನ ಉಳಿದ ಆಹಾರವನ್ನು ಸಮತೋಲನಗೊಳಿಸುವುದು ಮತ್ತು ಪ್ರಮಾಣವನ್ನು ನಿಯಂತ್ರಿಸುವುದು ಸಹ ಮುಖ್ಯ. ನೆನಪಿಡಿ, ಮಧುಮೇಹದಲ್ಲಿ ಸಂಪೂರ್ಣ ನಿಷೇಧಕ್ಕಿಂತ ಸರಿಯಾದ ಪ್ರಮಾಣ ಮತ್ತು ವಿವೇಕಪೂರ್ಣ ಆಯ್ಕೆಯೇ ಹೆಚ್ಚು ಮುಖ್ಯ. ಸ್ನೇಹಿತರೆ, 12ನೆಯ ನಿಯಮ ಬಂದು ಊಟದ ನಂತರ 10ರಿಂದ 15 ನಿಮಿಷ ನಡೆಯಿರಿ. ಊಟ ಮಾಡಿದ ತಕ್ಷಣ ಮಲಗುವುದು ಅಥವಾ ದೀರ್ಘ ಸಮಯ ಕುಳಿತುಕೊಳ್ಳುವ ಬದಲು ಸುಮಾರು 10ರಿಂದ 15 ನಿಮಿಷ ನಿಧಾನವಾಗಿ ನಡೆಯುವುದು ಕೆಲವರಿಗೆ ಊಟದ ನಂತರದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಹಾಯಕವಾಗಬಹುದು. ಇದು ದೇಹದ ಸ್ನಾಯುಗಳು ಗ್ಲೂಕೋಸ್ ಅನ್ನು ಬಳಸಲು ಸಹಾಯ ಮಾಡುವುದರಿಂದ ಊಟದ ನಂತರ ಸಕ್ಕರೆಯ ಮಟ್ಟವು ಅತಿಯಾಗಿ ಏರದಂತೆ ನೆರವಾಗಬಹುದು. ಇದಕ್ಕಾಗಿ ವೇಗವಾಗಿ ಓಡುವ ಅಗತ್ಯವಿಲ್ಲ. ಮನೆಯೊಳಗೆ ಅಥವಾ ಮನೆಯ ಸುತ್ತಮುತ್ತ ನಿಧಾನವಾಗಿ ನಡೆದರೂ ಸಾಕು. ಆದರೆ ನೀವು ವಯಸ್ಸಾದವರಾಗಿದ್ದರೆ ಅಥವಾ ಹೃದಯ, ಕೀಲು ಅಥವಾ ಇತರ ಆರೋಗ್ಯ ಸಮಸ್ಯೆಗಳಿದ್ದರೆ ವ್ಯಾಯಾಮದ ಬಗ್ಗೆ ನಿಮ್ಮ ವೈದ್ಯರ ಸಲಹೆಯನ್ನು ಪಡೆಯಿರಿ. ಪ್ರತಿದಿನ ಊಟದ ನಂತರ ಸ್ವಲ್ಪ ಸಮಯ ನಡೆಯುವ ಈ ಸಣ್ಣ ಅಭ್ಯಾಸವು ದೀರ್ಘಾವಧಿಯಲ್ಲಿ ನಿಮ್ಮ ಆರೋಗ್ಯಕ್ಕೆ ಉತ್ತಮ ಬೆಂಬಲವಾಗಬಹುದು. ನಿಯಮ 13. ಸಾಕಷ್ಟು ನಿದ್ರೆ ಮಾಡಿ. ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡಲು ಆಹಾರ ಮತ್ತು ಔಷಧಿಗಳಷ್ಟೇ ಅಲ್ಲ, ಉತ್ತಮ ಗುಣಮಟ್ಟದ ನಿದ್ರೆಯೂ ಬಹಳ ಮುಖ್ಯ. ಪ್ರತಿದಿನ ಸುಮಾರು 7ರಿಂದ 8 ಗಂಟೆಗಳ ಗುಣಮಟ್ಟದ ನಿದ್ರೆ ಪಡೆಯಲು ಪ್ರಯತ್ನಿಸಿ. ನಿದ್ರೆ ಕಡಿಮೆ ಆದರೆ ದೇಹದ ಹಾರ್ಮೋನ್ಗಳ ಸಮತೋಲನದಲ್ಲಿ ಬದಲಾವಣೆ ಉಂಟಾಗಿ ಕೆಲವರಿಗೆ ಹೆಚ್ಚು ಹಸಿವು ಉಂಟಾಗಬಹುದು ಮತ್ತು ಆರೋಗ್ಯಕರ ಆಹಾರವನ್ನು ಆಯ್ಕೆ ಮಾಡುವುದು ಕಷ್ಟವಾಗಬಹುದು. ಜೊತೆಗೆ ಆಯಾಸ, ಒತ್ತಡ ಮತ್ತು ದಿನವಿಡೀ ಶಕ್ತಿಯ ಕೊರತೆಯು ಕಾಣಿಸಬಹುದು. ಆದ್ದರಿಂದ ಪ್ರತಿದಿನ ಒಂದೇ ಸಮಯಕ್ಕೆ ಮಲಗುವುದು ಮತ್ತು ಏಳುವುದು, ಮಲಗುವ ಮೊದಲು ಮೊಬೈಲ್ ಅಥವಾ ಟಿವಿ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಶಾಂತವಾದ ನಿದ್ರೆಯ ವಾತಾವರಣವನ್ನು ಸೃಷ್ಟಿಸುವುದು ಉತ್ತಮ ಅಭ್ಯಾಸಗಳಾಗಿವೆ. ಆರೋಗ್ಯಕರ ನಿದ್ರೆ, ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಈ 3 ಸೇರಿ ಮಧುಮೇಹದ ಉತ್ತಮ ನಿರ್ವಹಣೆಗೆ ಪ್ರಮುಖ ಆಧಾರವಾಗಿವೆ. ನಿಯಮ 14. ಮದ್ಯಪಾನ ಮತ್ತು ಧೂಮಪಾನದಿಂದ ದೂರವಿರಿ. ಮಧುಮೇಹ ಇರುವವರು ಸಾಧ್ಯವಾದಷ್ಟು ಮದ್ಯಪಾನ ಮತ್ತು ಧೂಮಪಾನದಿಂದ ದೂರವಿರುವುದು ಉತ್ತಮ. ಧೂಮಪಾನವು ರಕ್ತನಾಳಗಳನ್ನು ಹಾನಿಗೊಳಿಸಬಹುದು ಮತ್ತು ಹೃದಯಾಘಾತ, ಪಾರ್ಶ್ವವಾಯು ಹಾಗೂ ರಕ್ತನಾಳಗಳ ಸಮಸ್ಯೆಗಳ ಅಪಾಯವನ್ನು ಹೆಚ್ಚಿಸಬಹುದು. ಮದ್ಯಪಾನವು ಕೆಲವರಲ್ಲಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟದ ಮೇಲೆ ಪರಿಣಾಮ ಬೀರಬಹುದು ಮತ್ತು ಕೆಲವು ಮಧುಮೇಹದ ಔಷಧಿಗಳೊಂದಿಗೆ ಸಹ ಪರಸ್ಪರ ಪರಿಣಾಮ ಉಂಟು ಮಾಡಬಹುದು. ಇದಲ್ಲದೆ ಇವು ಯಕೃತ್ತು, ಮೂತ್ರಪಿಂಡ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೂ ದೀರ್ಘಾವಧಿಯಲ್ಲಿ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಸ್ನೇಹಿತರೆ, ಆರೋಗ್ಯಕರ ಜೀವನಕ್ಕಾಗಿ ಈ ಅಭ್ಯಾಸಗಳನ್ನು ಸಾಧ್ಯವಾದಷ್ಟು ತ್ಯಜಿಸಿ. ಸರಿಯಾದ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಧೂಮಪಾನ ಹಾಗೂ ಮದ್ಯಪಾನದಿಂದ ದೂರವಿರುವುದು ಮಧುಮೇಹವನ್ನು ಉತ್ತಮವಾಗಿ ನಿಯಂತ್ರಿಸಲು ಸಹಾಯಕವಾಗುವ ಪ್ರಮುಖ ಜೀವನ ಶೈಲಿ ಅಭ್ಯಾಸಗಳಾಗಿವೆ. 15ನೆಯ ನಿಯಮ ಬಂದು ಪ್ಯಾಕೆಟ್ ಆಹಾರಗಳ ಲೇಬಲ್ ಓದಿ. ಅಂಗಡಿಯಲ್ಲಿ ಸಿಗುವ ಅನೇಕ ಪ್ಯಾಕೆಟ್ ಆಹಾರಗಳ ಮೇಲೆ ಶುಗರ್ ಫ್ರೀ ಡಯಟ್ ಅಥವಾ ಹೆಲ್ದಿ ಎಂದು ಬರೆದಿರಬಹುದು. ಆದರೆ ಅದನ್ನು ನೋಡಿ ಮಾತ್ರ ಆರೋಗ್ಯಕರ ಎಂದು ಭಾವಿಸಬೇಡಿ. ಕೆಲವು ಉತ್ಪನ್ನಗಳಲ್ಲಿ ಸಕ್ಕರೆ ಕಡಿಮೆ ಇದ್ದರೂ ಕಾರ್ಬೋಹೈಡ್ರೇಟ್, ಕ್ಯಾಲೋರಿ, ಉಪ್ಪು ಅಥವಾ ಅನಾರೋಗ್ಯಕರ ಕೊಬ್ಬಿನ ಪ್ರಮಾಣ ಹೆಚ್ಚಿರಬಹುದು. ಆದ್ದರಿಂದ ಖರೀದಿಸುವ ಮೊದಲು ಆಹಾರದ ಲೇಬಲ್ ಓದುವ ಅಭ್ಯಾಸ ಬೆಳೆಸಿಕೊಳ್ಳಿ. ವಿಶೇಷವಾಗಿ ಒಟ್ಟು ಕಾರ್ಬೋಹೈಡ್ರೇಟ್, ಸೇರಿಸಿದ ಸಕ್ಕರೆ, ನಾರಿನಂಶ ಮತ್ತು ಸೋಡಿಯಂ ಅಂದರೆ ಉಪ್ಪು ಪ್ರಮಾಣವನ್ನು ಗಮನಿಸಿ. ಸರಿಯಾದ ಮಾಹಿತಿಯನ್ನು ತಿಳಿದು ಆಹಾರವನ್ನು ಆಯ್ಕೆ ಮಾಡುವುದು ಮಧುಮೇಹವನ್ನು ಉತ್ತಮವಾಗಿ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. 16ನೆಯ ನಿಯಮ ಬಂದು ಊಟವನ್ನು ನಿಧಾನವಾಗಿ ಜಗಿದು ತಿನ್ನಿ. ಇಂದಿನ ವೇಗದ ಜೀವನದಲ್ಲಿ ಅನೇಕರು ಕೆಲವೇ ನಿಮಿಷಗಳಲ್ಲಿ ಊಟ ಮುಗಿಸುತ್ತಾರೆ. ಆದರೆ ಈ ಅಭ್ಯಾಸ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಿಧಾನವಾಗಿ ಮತ್ತು ಚೆನ್ನಾಗಿ ಜಗಿದು ತಿಂದರೆ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ಮತ್ತು ಹೊಟ್ಟೆ ತುಂಬಿದ ಅನುಭವ ಮೆದುಳಿಗೆ ಸಮಯಕ್ಕೆ ತಲುಪುತ್ತದೆ. ಇದರಿಂದ ಅಗತ್ಯಕ್ಕಿಂತ ಹೆಚ್ಚು ತಿನ್ನುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಬೇಗ ತಿನ್ನುವವರು ಸಾಮಾನ್ಯವಾಗಿ ಹೆಚ್ಚು ಆಹಾರ ಸೇವಿಸುವ ಸಾಧ್ಯತೆ ಇರುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟದ ಮೇಲೂ ಪರಿಣಾಮ ಬೀರಬಹುದು. ಆದ್ದರಿಂದ ಪ್ರತಿಯೊಂದು ತುತ್ತನ್ನು ಚೆನ್ನಾಗಿ ಜಗಿದು ಆತುರವಿಲ್ಲದೆ ಶಾಂತವಾಗಿ ಊಟ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. 17ನೆಯ ನಿಯಮ ಬಂದು ಆರೋಗ್ಯಕರ ತಿಂಡಿಗಳನ್ನು ಆಯ್ಕೆ ಮಾಡಿ. ಮಧ್ಯಾಹ್ನ ಅಥವಾ ಸಂಜೆ ಹಸಿವಾದಾಗ ಚಿಪ್ಸ್, ಬಿಸ್ಕೆಟ್, ಕೇಕ್ ಅಥವಾ ಸಿಹಿ ತಿಂಡಿಗಳನ್ನು ತಿನ್ನುವ ಬದಲು ಆರೋಗ್ಯಕರ ಆಯ್ಕೆಗಳನ್ನು ಮಾಡುವುದು ಉತ್ತಮ. ಹುರಿದ ಕಡಲೆ, ಬಾದಾಮಿ, ವಾಲ್ನಟ್, ಸಕ್ಕರೆ ಸೇರಿಸದ ಮೊಸರು, ಮೊಳಕೆ ಬಂದ ಕಾಳುಗಳು ಅಥವಾ ಸೌತೆಕಾಯಿ ಮತ್ತು ಕ್ಯಾರೆಟ್ನಂತಹ ತರಕಾರಿಗಳು ಉತ್ತಮ ತಿಂಡಿಗಳಾಗಬಹುದು. ಇವುಗಳಲ್ಲಿ ನಾರಿನಂಶ ಮತ್ತು ಪ್ರೋಟೀನ್ ಇರುವುದರಿಂದ ಹೊಟ್ಟೆ ಹೆಚ್ಚು ಸಮಯ ತುಂಬಿದ ಅನುಭವವಾಗುತ್ತದೆ. ಇದರಿಂದ ಮುಂದಿನ ಊಟದಲ್ಲಿ ಅತಿಯಾಗಿ ತಿನ್ನುವ ಸಾಧ್ಯತೆಯು ಕಡಿಮೆ ಆಗುತ್ತದೆ.
ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ತಿಂಡಿಯನ್ನು ಆಯ್ಕೆ ಮಾಡುವುದು ಕೂಡ ಮಧುಮೇಹವನ್ನು ಉತ್ತಮವಾಗಿ ನಿಯಂತ್ರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. 18ನೆಯ ನಿಯಮ ಬಂದು ವೈದ್ಯರ ಸಲಹೆಯಂತೆ ಪರೀಕ್ಷೆ ಮಾಡಿಸಿಕೊಳ್ಳಿ. ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡಲು ಕೇವಲ ಔಷಧಿ ತೆಗೆದುಕೊಳ್ಳುವುದು ಅಥವಾ ಆಹಾರದಲ್ಲಿ ಬದಲಾವಣೆ ಮಾಡುವುದು ಮಾತ್ರ ಸಾಕಾಗುವುದಿಲ್ಲ. ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಮಿತವಾಗಿ ಪರೀಕ್ಷಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ವೈದ್ಯರ ಸಲಹೆಯಂತೆ ಉಪವಾಸದ ಸಕ್ಕರೆ, ಊಟದ ನಂತರದ ಸಕ್ಕರೆ ಮತ್ತು HbA1c ಪರೀಕ್ಷೆಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಿಸಿಕೊಳ್ಳಿ. HbA1c ಪರೀಕ್ಷೆಯು ಕಳೆದ 2 ರಿಂದ 3 ತಿಂಗಳ ಅವಧಿಯಲ್ಲಿ ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಸರಾಸರಿ ಮಟ್ಟವನ್ನು ತಿಳಿಸುತ್ತದೆ. ಇದರಿಂದ ನಿಮ್ಮ ಚಿಕಿತ್ಸೆ ಸರಿಯಾಗಿ ಕೆಲಸ ಮಾಡುತ್ತಿದೆಯೇ ಅಥವಾ ಆಹಾರ ಮತ್ತು ಔಷಧಿಯಲ್ಲಿ ಬದಲಾವಣೆ ಬೇಕೇ ಎಂಬುದನ್ನು ವೈದ್ಯರು ನಿರ್ಧರಿಸಬಹುದು. ನಿಯಮಿತ ಆರೋಗ್ಯ ತಪಾಸಣೆಗಳು ಮಧುಮೇಹದಿಂದ ಉಂಟಾಗಬಹುದಾದ ತೊಂದರೆಗಳನ್ನು ಆರಂಭದಲ್ಲೇ ಪತ್ತೆಹಚ್ಚಲು ಸಹ ಸಹಾಯ ಮಾಡುತ್ತವೆ. 19ನೆಯ ನಿಯಮ ಬಂದು ಆರೋಗ್ಯಕರ ಅಭ್ಯಾಸಗಳನ್ನು ನಿರಂತರವಾಗಿ ಪಾಲಿಸಿ. ಮಧುಮೇಹವನ್ನು ನಿಯಂತ್ರಿಸುವುದು ಒಂದು ದಿನದ ಕೆಲಸವಲ್ಲ, ಅದು ಜೀವನ ಪರ್ಯಂತ ಪಾಲಿಸಬೇಕಾದ ಆರೋಗ್ಯಕರ ಅಭ್ಯಾಸವಾಗಿದೆ. ಒಂದು ದಿನ ಉತ್ತಮ ಆಹಾರ ಸೇವಿಸಿ ಕೆಲವು ದಿನಗಳ ನಂತರ ಮತ್ತೆ ಹಳೆಯ ಅಭ್ಯಾಸಗಳಿಗೆ ಮರಳಿದರೆ ನಿರೀಕ್ಷಿಸಿದ ಫಲಿತಾಂಶ ಸಿಗುವುದಿಲ್ಲ. ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ಮಿತ ಪ್ರಮಾಣದಲ್ಲಿ ಆಹಾರ ಸೇವಿಸುವುದು, ನಿಯಮಿತವಾಗಿ ನಡೆಯುವುದು, ಸಾಕಷ್ಟು ನೀರು ಕುಡಿಯುವುದು, ಉತ್ತಮ ನಿದ್ರೆ ಮಾಡುವುದು ಮತ್ತು ವೈದ್ಯರ ಸಲಹೆಯಂತೆ ಔಷಧಿಗಳನ್ನು ತೆಗೆದುಕೊಳ್ಳುವುದು, ಈ ಸಣ್ಣ ಸಣ್ಣ ಅಭ್ಯಾಸಗಳೇ ದೀರ್ಘಾವಧಿಯಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತವೆ. ನೆನಪಿಡಿ, ಮಧುಮೇಹದ ನಿಯಂತ್ರಣಕ್ಕೆ ಯಾವುದೇ ಮಾಯಾ ಔಷಧಿ ಇಲ್ಲ. ಪ್ರತಿದಿನ ನೀವು ಮಾಡುವ ಆರೋಗ್ಯಕರ ಆಯ್ಕೆಗಳೇ ನಿಮ್ಮ ಉತ್ತಮ ಆರೋಗ್ಯದ ನಿಜವಾದ ರಹಸ್ಯ. 20ನೆಯ ನಿಯಮ ಮತ್ತು ಕೊನೆಯ ನಿಯಮ ಬಂದು ನಾರುಯುಕ್ತ ಆಹಾರ ಹೆಚ್ಚಿಸಿ. ಮಧುಮೇಹ ಇರುವವರಿಗೆ ನಾರಿನಂಶ ಅಂದರೆ ಫೈಬರ್ ಇರುವ ಆಹಾರಗಳು ಬಹಳ ಉಪಯುಕ್ತವಾಗಬಹುದು. ಸಂಪೂರ್ಣ ಧಾನ್ಯಗಳು, ಬೇಳೆ, ಹಸಿರು ಸೊಪ್ಪು, ತರಕಾರಿಗಳು, ಓಟ್ಸ್ ಮತ್ತು ಕೆಲವು ಹಣ್ಣುಗಳು ನಾರಿನಂಶದ ಉತ್ತಮ ಮೂಲಗಳಾಗಿವೆ. ನಾರಿನಂಶವು ಆಹಾರವು ನಿಧಾನವಾಗಿ ಜೀರ್ಣವಾಗಲು ಸಹಾಯ ಮಾಡುತ್ತದೆ. ಇದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಒಂದೇ ಬಾರಿಗೆ ವೇಗವಾಗಿ ಏರುವ ಸಾಧ್ಯತೆ ಕಡಿಮೆಯಾಗಬಹುದು. ಜೊತೆಗೆ ನಾರಿನಂಶವು ಹೊಟ್ಟೆ ಹೆಚ್ಚು ಸಮಯ ತುಂಬಿರುವ ಅನುಭವವನ್ನು ನೀಡುವುದರಿಂದ ಅತಿಯಾಗಿ ತಿನ್ನುವ ಅಭ್ಯಾಸವು ಕಡಿಮೆಯಾಗುತ್ತದೆ. ಇದರ ಜೊತೆಗೆ ನಾರಿನಂಶವು ಜೀರ್ಣಾಂಗದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡಬಹುದು. ಪ್ರತಿಯೊಂದು ಊಟದಲ್ಲೂ 1 ಬಟ್ಟಲು ತರಕಾರಿ, 1 ಬಟ್ಟಲು ಬೇಳೆ ಅಥವಾ ಕಾಳುಗಳು ಮತ್ತು ಸಾಧ್ಯವಾದಷ್ಟು ಸಂಪೂರ್ಣ ಧಾನ್ಯಗಳನ್ನು ಸೇರಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಬೆಳಗಿನ ಉಪಹಾರದಲ್ಲಿ ಓಟ್ಸ್ ಅಥವಾ ರಾಗಿ, ಮಧ್ಯಾಹ್ನ ಮತ್ತು ರಾತ್ರಿ ಊಟದಲ್ಲಿ ಹಸಿರು ಸೊಪ್ಪು ಹಾಗೂ ವಿವಿಧ ಬಣ್ಣದ ತರಕಾರಿಗಳನ್ನು ಸೇರಿಸಿದರೆ ಆಹಾರವು ಇನ್ನಷ್ಟು ಪೌಷ್ಟಿಕವಾಗಿರುತ್ತದೆ. ಹಣ್ಣುಗಳನ್ನು ಸೇವಿಸುವಾಗ ಜ್ಯೂಸ್ಗಿಂತ ಸಂಪೂರ್ಣ ಹಣ್ಣನ್ನು ಆಯ್ಕೆ ಮಾಡುವುದು ಉತ್ತಮ, ಏಕೆಂದರೆ ಅದರಲ್ಲಿ ನಾರಿನಂಶ ಹೆಚ್ಚು ಉಳಿಯುತ್ತದೆ. ಅದರಲ್ಲೂ ನೀವು ಇದುವರೆಗೆ ಕಡಿಮೆ ನಾರಿನಂಶದ ಆಹಾರವನ್ನು ಸೇವಿಸುತ್ತಿದ್ದರೆ ಅದನ್ನು ಒಂದೇ ದಿನದಲ್ಲಿ ತುಂಬ ಹೆಚ್ಚಿಸುವ ಬದಲು ನಿಧಾನವಾಗಿ ಹೆಚ್ಚಿಸಿ ಮತ್ತು ಅದರ ಜೊತೆಗೆ ಸಾಕಷ್ಟು ನೀರು ಕುಡಿಯುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಇದರಿಂದ ಜೀರ್ಣಕ್ರಿಯೆ ಸುಗಮವಾಗುತ್ತದೆ. ನೆನಪಿಡಿ, ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ ನಾರಿನಂಶ ಹೆಚ್ಚಿರುವ ಆಹಾರಗಳಿಗೆ ಸ್ಥಾನ ನೀಡುವುದು ಮಧುಮೇಹವನ್ನು ಉತ್ತಮವಾಗಿ ನಿಯಂತ್ರಿಸುವ ಸರಳ ಮತ್ತು ಪರಿಣಾಮಕಾರಿ ಅಭ್ಯಾಸವಾಗಿದೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ, ಈ ವಿಡಿಯೋ ಹೇಗೆನಿಸುತ್ತೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಆರೋಗ್ಯಕರ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.